ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಮೊನ್ನೆ ನನ್ನ ಸ್ಟೋರಿ ಹಾಕಿದ್ದೆ ತುಂಬ ಲೆಂತ್ ಆಯಿತು ಅಂತ ತಿಳಿಸಿದರೆ, ಅದಕ್ಕೆ ಇವತ್ತು ಅಷ್ಟೇ ಶಾರ್ಟಾಗಿ ಒಂದು ಸ್ಟೋರಿನ ಹಾಕ್ತಿದ್ದೀನಿ. ಸ್ಟೋರಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ವಾಚ್ ಮಾಡೋಣ ಸ್ಟೋರಿ ಯಾವ ಥರ ಇದೆ ಅಂತ. ಬರ್ರಿ ಇವಾಗ ಕತೆ ಸ್ಟಾರ್ಟ್ ಮಾಡೋಣ. ಕತೆ ಹೆಂಗೈತೆ ಅಂತ ಲಾಸ್ಟ್ ಕಮೆಂಟಲ್ಲಿ ತಿಳಿಸ್ರಿ ನನಗೆ. ಹಿಂಗೆ ಒಂದು ಊರು ಇತ್ತತ್ರಿ. ಆ ಊರಾಗ ಒಬ್ಬ ಅಜ್ಜ ಇತ್ತತ್ರಿ. ಅಜ್ಜಾಗ ಸ್ವಲ್ಪ ಹೊಲ ಇತ್ತತ್ರಿ. ಆ ಹೊಲದಾಗ ಒಂದು ದೊಡ್ಡ ಜಾಲಿ ಮರ ಇತ್ತತ್ರಿ. ಅಜ್ಜ ಕಡ್ಲಿ ಬಿತ್ತಾನ ಮಾಡಿದತ್ರಿ. ಬಿಟ್ಬಿಟ್ಟು ಮನೆಗೆ ಹೋಗಿದ್ದಂತ್ರಿ. ಆ ಹೊಲಕ್ಕೆ ಡೈಲಿ ಒಂದು ಗುಬ್ಬಿ ಬರ್ತಿದ್ದತ್ರಿ. ಆ ಗುಬ್ಬಿ ಎಲ್ಲ ಕಡ್ಲಿ ಎಲ್ಲ ಬಂದು ತಿಂದು ಖಾಲಿ ಮಾಡಿ ಹೋಗಿಬಿಟ್ಟಿತ್ತತ್ರಿ. ಅಜ್ಜ ಮರ್ನಿ ದಿನ ನೋಡಕ್ಕೆ ಬಂದತ್ರಿ. ಬೆಳೆ ಎಲ್ಲ ಬಿತ್ತೀನಿ ಹಂಗೆ ಬಂದೈತಿ ಕಡ್ಲಿ ಅಂತ ನೋಡಕ್ಕೆ ಬರುವಷ್ಟ್ರಾಗ ಏನೂ ಇರಲಿಲ್ಲತ್ರಿ. ಎಲ್ಲ ಖಾಲಿ ಆಗಿಬಿಟ್ಟಿತ್ತತ್ರಿ. ಅಜ್ಜಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟತ್ರಿ. ಸಿಟ್ಟು ಬಂದ ಕೇಶ್ ಅಜ್ಜ ಏನು ಮಾಡಿದತ್ರಿ, ತಲೆ ಬೋಳ್ಸ್ಕೊಂಡತ್ರಿ. ತಲೆ ತುಂಬ ಸುಣ್ಣ ಬಡ್ಕೊಂಡು ದೊಡ್ಡ ಜಾಲಿ ಮರ ಇತ್ತಲ್ರಿ, ಆ ಜಾಲಿ ಗಿಡದ ಬಡ್ಡ್ಯಾಗ ಕೂತ್ಬಿಟ್ಟತ್ರಿ. ಮರನೇ ದಿನ ಮತ್ತು ಆ ಗುಬ್ಬಿ ಬಂದಿತ್ತಲ್ರಿ. ಆ ಗುಬ್ಬಿ ಬಂದುಬಿಟ್ಟು ಅಜ್ಜನ ತಲೆ ಮ್ಯಾಗ ಕುಂತತ್ರಿ. ಆ ಕೂತಾಗ ಅಜ್ಜಾಗ ಸಿಕ್ಕಾಪಟ್ಟೆ ಸಿಟ್ಟಿತ್ತಲ್ರಿ. ಅದ್ರ ಸಂಬಂಧ ಆ ಗುಬ್ಬಿ ತೊಗೊಂಡ್ಬಿಟ್ಟು ಜಾಲಿ ಗಿಡಕ್ಕೆ ಉರ್ಲಾಗ್ಬಿಟ್ಟತ್ರಿ. ಗುಬ್ಬಿ ಸತ್ತ ಏನಿಲ್ಲ ಅಂತ ಕೇಳಿದತ್ರಿ. ಆ ಗುಬ್ಬಿ ಹೇಳ್ತತ್ರಿ, ಅಜ್ಜ ನನ್ನ ಸತ್ತಿಲ್ಲೋ ಅಜ್ಜ, ಅಜ್ಜನ ಹೊಡ್ಲಾಕ ಕಡ್ಲಿ ತಿಂದು ಜಾಲಿ ಗಿಡಕ್ಕೆ ಜೋಕಾಲಿ ಆಡಕತ್ತನೋ ಅಜ್ಜ ಅಂತ ಹೇಳ್ತತ್ರಿ. ಆ ಟೈಮಿಗೆ ಅಜ್ಜಾಗ ಮತ್ತೆ ಸಿಟ್ಟು ಬಂದಿದ್ದು, ಹಿಂಗೆ ಅದ್ರ ಬಗ್ಗೆ ಹೆರಂಗಿಲ್ಲ ಅಂತಂದು ಅದನ್ನು ಮನೆಗೆ ತೊಗೊಂಡು ಬಂದು ಒಳಗೆ ಹಾಕಿ ಕುಟ್ಟಾಕತ್ತಿದತ್ರಿ. ಗುಬ್ಬಿ ಸತ್ತೇನಿಲ್ಲ ಅಂತ ಕೇಳಿದತ್ರಿ. ಆ ಗುಬ್ಬಿ ಅಜ್ಜಾಗ ಹೇಳ್ತೈತ್ರಿ, ನನ್ನ ಸತ್ತಿಲ್ಲೋ ಅಜ್ಜ, ಅಜ್ಜನ ಹೊಡ್ಲಾಕ ಕಡ್ಲಿ ತಿಂದು ಜಾಲಿ ಗಿಡಕ್ಕೆ ಜೋಕಾಲಿ ಆಡಿ ಒಳಗೆ ಪಗಡಿ ಆಡಕತ್ತನೋ ಅಜ್ಜ ಅಂತ ಹೇಳ್ತೈತ್ರಿ. ಮತ್ತು ಅಜ್ಜಾಗ ತಿನ್ನ ಸಿಟ್ಟು ಬರ್ತತ್ರಿ. ಸಿಟ್ಟು ಬಂದುಬಿಟ್ಟು ಬೀಸು ಕಲ್ಲಾಕ ಹಾಕಿ ತಿರುವಲಾಕತ್ತಿದತ್ರಿ. ಗುಬ್ಬಿ ಇವಾಗಾರ ಸತ್ತೇ ಇಲ್ಲ ಅಂತ ಕೇಳಿತ್ತತ್ರಿ. ಆ ಗುಬ್ಬಿ ವಾಪಸ್ ಅಜ್ಜಾಗ ಹೇಳ್ತೈತ್ರಿ, ಅಜ್ಜ ನನ್ನ ಸತ್ತಿಲ್ಲೋ ಅಜ್ಜ, ಅಜ್ಜನ ಹೊಡ್ಲಾಕ ಕಡ್ಲಿ ತಿಂದು ಜಾಲಿ ಗಿಡಕ್ಕೆ ಜೋಕಾಲಿ ಆಡಿ ಒಳಗೆ ಪಗಡಿ ಆಡಿ ಬೀಸು ಕಲ್ಲಾಗ ಗಾನ ಆಡಕತ್ತೀನೋ ಅಜ್ಜ ಅಂತ ಹೇಳ್ತೈತ್ರಿ. ಅಜ್ಜಾಗ ಮತ್ತು ಭಯಂಕರ ಸಿಟ್ಟು ಬಂದುಬಿಡ್ತತ್ರಿ. ಮತ್ತು ಅದನ್ನು ತೊಗೊಂಡ್ಬಿಟ್ಟು ಅಜ್ಜ ಏನು ಮಾಡಿದತ್ರಿ, ಸುಡು ಹುಗ್ಗಿಯಾಗಿ ಎದ್ಬಿಟ್ಟತ್ರಿ. ಸತ್ಯನ ಗುಬ್ಬಿ ಇವಾಗಾರ ಅಂತ ಕೇಳಿದತ್ರಿ. ಆ ಗುಬ್ಬಿ ಅಜ್ಜಾಗ ವಾಪಸ್ ಹೇಳ್ತೈತ್ರಿ, ಅಜ್ಜ ನನ್ನ ಸತ್ತಿಲ್ಲೋ ಅಜ್ಜ, ಅಜ್ಜನ ಹೊಡ್ಲಾಕ ಕಡ್ಲಿ ತಿಂದು ಜಾಲಿ ಗಿಡಕ್ಕೆ ಜೋಕಾಲಿ ಆಡಿ ಒಳಗೆ ಪಗಡಿ ಆಡಿ ಬೀಸು ಕಲ್ಲಾಗ ಗಾನ ಆಡಿ ಸುಡು ಹುಗ್ಗಿ ಉಣ್ಣಾಕತ್ತನೋ ಅಜ್ಜ ಅಂತ ಹೇಳ್ತೈತ್ರಿ. ಇದು ಹಿಂಗಾದ್ರೆ ಬಗೆಹರಂಗಿಲ್ಲ. ಅಜ್ಜಾಗ ಸಿಟ್ಟು ಬಂದು ಏನು ಮಾಡಿಬಿಟ್ಟತ್ರಿ, ಕರ ಕೊಯ್ಕೊಂಡು ತಿಂದುಬಿಟ್ಟತ್ರಿ. ಸತ್ಯನ ಗುಬ್ಬಿ ಇವಾಗಾರ ಅಂತ ಕೇಳಿದತ್ರಿ. ಆ ಗುಬ್ಬಿ ಹೇಳ್ತೈತ್ರಿ ಅಜ್ಜಾಗ, ನಾ ಸತ್ತಿಲ್ಲೋ ಅಜ್ಜ, ಅಜ್ಜನ ಹೊಡ್ಲಾಕ ಕಡ್ಲಿ ತಿಂದು ಜಾಲಿ ಗಿಡಕ್ಕೆ ಜೋಕಾಲಿ ಆಡಿ ಒಳಗೆ ಪಗಡಿ ಆಡಿ ಬೀಸು ಕಲ್ಲಾಗ ಗಾನ ಆಡಿ ಸುಡು ಹುಗ್ಗಿ ಉಂಡು ನಾ ಏನು ಹಾರಿ ಹೋಗ್ತಾನಂತಂದು ಪುರ್ರನ್ನ ಹಾರಿ ಹೋಗ್ಬಿಡ್ತಂತ್ರಿ. ಇದು ಕತೆ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಚಿಕ್ಕ ಮಕ್ಕಳು, ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಹೇಳಿರೋ ಕತೆ ಇದು. ಇತ್ತೀಚಿನ ದಿನಗಳಲ್ಲಿ ಅಜ್ಜಿ ಕತೆಗಳು, ಅಮ್ಮನ ಕತೆಗಳು ಯಾರು ಅಮ್ಮಂದರು ಅಜ್ಜಿಂದರು ಕತೆನೇ ಹೇಳಲ್ಲ, ತುಂಬ ಕಡಿಮೆ. ಈ ಜಾಯಿಂಟ್ ಫ್ಯಾಮಿಲಿ ಇರೋದೇ ಕಡಿಮೆ. ಎಲ್ಲರೂ ಸಪ್ರೇಟ್ ಇರೋದ್ರಿಂದ ಅಜ್ಜಿ ಕತೆಗಳು ಎಲ್ಲನೂ ತುಂಬ ಮಿಸ್ ಆಗ್ತಿದೆ ಇತ್ತೀಚೆಗೆ. ಅದಕ್ಕೆ ನನಗೆ ಗೊತ್ತಿರೋದು ಚಿಕ್ಕ ಕತೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕತೆ ಹೆಂಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದೇ ಥರ ಸ್ಟೋರಿ ಬರ್ತಿರುತ್ತೆ. ನಿಮಗಿದು ಏನಾದರೂ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ಟ್ರೈ ಮಾಡ್ತೀನಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಯೂಟ್ಯೂಬ್ ಚಾನಲ್ನ ಈ ಸ್ಟೋರಿನ ಶೇರ್ ಮಾಡಿ ಅಂತ ಕೇಳ್ಕೊತ ಹ್ಯಾವ್ ಅ ನೈಸ್ ಡೇ ಹೇಳ್ತಾ ಈ ವ್ಲಾಗ್ಸ್ನ ಎಂಡ್ ಮಾಡ್ತಿದ್ದೀನಿ. ಮತ್ತು ಯಾವುದಾದ್ರೂ ಡಿಫ್ರೆಂಟ್ ಕತೆಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್.